ಅಸ್ಸಲಾಮು ಅಲೈಕುಂ ಅಬ್ದುಲ್, ನೀನು ಇಲ್ಲಿಗೆ ಒಮ್ಮೆ ಬರಬಹುದೇ? ನಿನ್ನನ್ನು ನೇರವಾಗಿ ಭೇಟಿಯಾಗಿ ತುಂಬಾ ದಿನಗಳಾಗಿವೆ ಅಲ್ವೇ? ಅಪ್ಪನ ಮಾತುಗಳಲ್ಲಿ ಒಂದು ದುಃಖವಿತ್ತು. ಅಪ್ಪ, ಇಲ್ಲಿ ನಾನು ಬ್ಯುಸಿಯಾಗಿದ್ದೇನೆ. ವಾರಕ್ಕೆ 2 ಬಾರಿ ವಿಡಿಯೋ ಕಾಲ್ ಮಾಡುತ್ತೇವೆ ಅಲ್ವೇ? ಆಗ ಯಾಕೆ ನೇರವಾಗಿ ಬರಬೇಕು ಎಂದು ನಾನು ಕೇಳಿದೆ. ಅಪ್ಪ ನಿಧಾನವಾಗಿ ಗೊಣಗಲು ಶುರು ಮಾಡಿ ಫೋನ್ ಇಟ್ಟರು. ಸಾಮಾನ್ಯಕ್ಕಿಂತ ಭಿನ್ನವಾದ ದುಃಖ. ನನ್ನ ಒಬ್ಬನೇ ಸಹೋದರಿ ಫಾತಿಮಾ ಅಮೆರಿಕಾದಲ್ಲಿ, ನಾನು ಕೆನಡಾದಲ್ಲಿ. ಅಪ್ಪನನ್ನು ನಮ್ಮ ಜೊತೆ ಕರೆತರಬೇಕೆ ಎಂದು ನಾವು ಒಮ್ಮೆಯೂ ಕೇಳಿಲ್ಲ. ಅಪ್ಪನನ್ನು ಒಂದು ದೊಡ್ಡ ವೃದ್ಧಾಶ್ರಮದಲ್ಲಿ ಸೇರಿಸಿಯೇ ನಾನು ಇಲ್ಲಿಗೆ ಬಂದೆ. ನನ್ನ ಬ್ಯುಸಿಯಾದ ಜೀವನದಲ್ಲಿ ಅಪ್ಪನನ್ನು ಕಾಳಜಿ ವಹಿಸಲು ಸಮಯವಿರಲಿಲ್ಲ. ಅಮ್ಮ ಸತ್ತ ನಂತರ ಅಪ್ಪನನ್ನು ಒಂಟಿಯಾಗಿ ತಾರವಾಡಿನಲ್ಲಿ ಬಿಡಲಾಗಲಿಲ್ಲ. ದೇಹ ಸರಿಯಿಲ್ಲದೆ ಬಿದ್ದರೆ ನೋಡಿಕೊಳ್ಳಲು ಯಾರೂ ಇಲ್ಲ. ವೃದ್ಧಾಶ್ರಮದಲ್ಲಿ ಸೇರಿಸದೇ ಇರಲು ಆಗಲಿಲ್ಲ. 2 ವರ್ಷಗಳಿಂದ ಅಪ್ಪ ಅಲ್ಲಿ ಇದ್ದಾರೆ. ಹೆಸರಾಂತ ತಾರವಾಡಿನವರು ಒಳ್ಳೆಯ ಪಿಂಚಣಿ ಇದ್ದರು, ಅಲ್ಲಿಗೆ ಸೇರಿದರು. ಅಪ್ಪನನ್ನು ಸೇರಿಸುವಾಗ ಅವರು ಏನೂ ಹೇಳಲಿಲ್ಲ. ಆದರೆ ಅವರ ಮುಖದಲ್ಲಿನ ದುಃಖವನ್ನು ನಾನು ನೋಡದಂತೆ ನಟಿಸಿದೆ. ಬ್ಯುಸಿಯಾದಂತೆ ಊರಿಗೆ ಹೋಗುವ ಪ್ರಯಾಣಗಳು ಕಡಿಮೆಯಾದವು. ಇದ್ದರೂ ಅದೆಲ್ಲ ವೆಚ್ಚವಷ್ಟೇ, ನನಗೆ ಅನಗತ್ಯವಾದ ವೆಚ್ಚ. ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ಒಂದು ಆಲೋಚನೆ. ಅಪ್ಪ ಮೊದಲ ಬಾರಿಗೆ ಹೀಗೆ ಗೊಣಗಿದರು. ಹೆಂಡತಿ ರುಕಯ್ಯ ಮತ್ತು ಮಕ್ಕಳನ್ನು ಕರೆತರದೆ 1 ವಾರ ಊರಿಗೆ ಹೋಗಲು ನಿರ್ಧರಿಸಿದೆ. ವರ್ಕ್ ಫ್ರಮ್ ಹೋಮ್ ಸರಿ ಮಾಡಿಕೊಂಡೆ. ಫಾತಿಮಾಳನ್ನು ಬರಲೇ ಎಂದು ಕೇಳಿದೆ. ಅವಳಿಗೂ ಬ್ಯುಸಿ. ಊರಿಗೆ ಬಂದು ಅಪ್ಪನನ್ನು ಭೇಟಿಯಾಗಲು ಓಡಿದೆ. ಅಪ್ಪನನ್ನು ನೋಡಿದಾಗ ದುಃಖವಾಯಿತು. ತುಂಬಾ ದುರ್ಬಲಗೊಂಡಿದ್ದರು. ನನ್ನನ್ನು ಅಪ್ಪಿಕೊಂಡು ಅಳಿದರು. ಮೊದಲ ಬಾರಿಗೆ ಅಪ್ಪನ ಕಣ್ಣೀರನ್ನು ನೋಡಿದೆ. ಏನಾಯಿತು ಅಪ್ಪ? ಏನಿಲ್ಲ ಅಬ್ದು, ಪ್ರಯಾಣ ಸೌಕರ್ಯವಾಗಿತ್ತೇ, ನಾನು ತಲೆಯಾಡಿಸಿದೆ. 2 ದಿನ ಇಲ್ಲಿ ಉಳಿಯಬೇಕು, ತಕರಾರು ಮಾಡಬಾರದು ಎಂದು ಅಪ್ಪ ವಾದಿಸಿದರು. ಬೇಡ ಅಪ್ಪ, ಬಂದು ನೋಡಿದರೆ ಸಾಕಲ್ಲವೇ? ಹೊರಗೆ ಹೋಟೆಲ್ನಲ್ಲಿ ಉಳಿಯುತ್ತೇನೆ. ಮನಸ್ಸಿನಲ್ಲಿ ಒಂದಷ್ಟು ಯೋಜನೆಗಳಿದ್ದವು. ಮನೆಯನ್ನು ಮಾರಬೇಕು. ಮಕ್ಕಳು ಇಲ್ಲಿನ ಸಂಸ್ಕೃತಿಯೊಂದಿಗೆ ಒಗ್ಗಿಕೊಂಡು ಕರಗಿ ಹೋಗಿದ್ದಾರೆ. ಈ ಊರಿಗೆ ಯಾರಿಗಾಗಿ ಬರಬೇಕು? ಫಾತಿಮಾಳು ಮನೆಯನ್ನು ಮಾರಲು ಒತ್ತಾಯಿಸುತ್ತಿದ್ದಾಳೆ. ಅಪ್ಪನ ಒತ್ತಾಯಕ್ಕೆ ಬಗ್ಗಿ ವೃದ್ಧಾಶ್ರಮದ ಅತಿಥಿ ಗೃಹದ ಕೋಣೆಯಲ್ಲಿ ಉಳಿದೆ. ಮೊದಲ ದಿನ ಸರಿಯಿತ್ತು. 2ನೇ ದಿನ ಬೇಸರವಾಯಿತು. ಯಾಂತ್ರಿಕ ಜೀವನ, ಊಟ, ನಡಿಗೆ, ನಿದ್ರೆ ಎಲ್ಲವೂ ನಿಗದಿತ ಸಮಯಕ್ಕೆ. ಕನಸುಗಳಿಗೆ ಇಲ್ಲಿ ಸ್ಥಾನವಿಲ್ಲ. ಬಹುಶಃ ಜೈಲಿಗಿಂತ ಕೆಟ್ಟದ್ದೇನೋ? 2 ವರ್ಷ ಅಪ್ಪ ಇಲ್ಲಿ ಗೊಣಗದೆ ಇದ್ದದ್ದು ಆಶ್ಚರ್ಯವಾಯಿತು. 2ನೇ ದಿನ ಅಪ್ಪ ಮೌನವಾಗಿದ್ದರು. ಏನೂ ಮಾತನಾಡಲಿಲ್ಲ. ಒಂದು ಕಾಗದದಲ್ಲಿ ಬರೆದು ತೋರಿಸಿದರೂ ಬೇಸರ ತಾಪಕ್ಕೇರಿತು. ಮರುದಿನ ಅಪ್ಪ ಹೇಳಿದರು, ಅಬ್ದು, ನಾಳೆ ನಾವು ತಾರವಾಡಿಗೆ ಹೋಗಬೇಕು. ಅದನ್ನು ನೋಡಬೇಕು. ಧೂಳು ತುಂಬಿರಬಹುದು. ಬೀಗ ಹಾಕಿಟ್ಟಿದ್ದೇವೆ. ಕಾಳಜಿ ವಹಿಸುವವನು ಸ್ವಚ್ಛಗೊಳಿಸುತ್ತಿದ್ದಾನೆಯೇ ಎಂದು ಪರಿಶೀಲಿಸಬೇಕು. ನಾನು ಕಾಳಜಿ ವಹಿಸುವವನಿಗೆ ಕರೆ ಮಾಡಿ ಕೆಲವು ಜನರನ್ನು ಕರೆತಂದು ಮನೆಯನ್ನು ಸ್ವಚ್ಛಗೊಳಿಸಲು ಹೇಳಿದೆ. ನನಗೆ ಅಲ್ಲಿ 2 ದಿನ ಉಳಿಯಬೇಕು ಎಂದರು. ಮರುದಿನ ಅಪ್ಪನನ್ನು ಕರೆದುಕೊಂಡು ತಾರವಾಡಿಗೆ ಬಂದೆ. ಅಮ್ಮನ ಸಮಾಧಿಯ ಬಳಿ ಒಂದು ದುವಾ ಓದಿದೆ. ಅಪ್ಪ ತಮಗೆ ಇಷ್ಟವಾದ ಕೋಣೆಗೆ ಹೋದರು. ಕೆಲವೊಮ್ಮೆ ಈ ಕೋಣೆಯಲ್ಲಿ ಅಮ್ಮ ಇನ್ನೂ ಇದ್ದಾರೆ ಎನಿಸುತ್ತದೆ ಎಂದರು. ಅಪ್ಪ ಸ್ವಲ್ಪ ಗಂಜಿ ಕುಡಿದು ಮಲಗಿದರು. ನಾನು ರಾತ್ರಿ ನಿದ್ರೆಗೆ ಜಾರಿದೆ. ಇದ್ದಕ್ಕಿದ್ದಂತೆ ಅಪ್ಪ ಕರೆದರು. ಏನಾಯಿತು ಅಪ್ಪ? ನೀನು ವೃದ್ಧಾಶ್ರಮದ ಕಿಟಕಿಯಿಂದ ಹೊರಗೆ ನೋಡಿದ್ದೀಯಾ? ಇಲ್ಲ ಅಪ್ಪ, ನಾನು ಪ್ರತಿ ಸಂಜೆ ಆ ಕಿಟಕಿಯಿಂದ ಹೊರಗೆ ನೋಡುತ್ತೇನೆ. ಆಗ ಮನಸ್ಸಿನಲ್ಲಿ ತೋರುತ್ತದೆ, ಅದು ನಮ್ಮ ತಾರವಾಡು. ನಿನ್ನ ಮಕ್ಕಳು ಅಂಗಳದಲ್ಲಿ ಓಡಾಡುತ್ತಿದ್ದಾರೆ. ನಿನ್ನ ಅಮ್ಮ ಅವರಿಗೆ ಕುರಾನ್ ಕಲಿಸುತ್ತಿದ್ದಾಳೆ. ನಿನಗೆ ಗೊತ್ತಾ, ಆ ಮನೆಯಲ್ಲಿ ಅವಳು ಇನ್ನೂ ಇದ್ದಾಳೆ. 2 ವರ್ಷಗಳಿಂದ ನೀ ತಿರುಗಿ ನೋಡಿಲ್ಲವೆಂದು ಅವಳು ನನ್ನ ಬಳಿ ಗೊಣಗಿದಳು. ಅಪ್ಪನ ಮಾತುಗಳು ಹೃದಯಕ್ಕೆ ಚುಚ್ಚಿದವು. ಇನ್ನು ಆ ಜೈಲಿಗೆ ನಾನು ಹಿಂತಿರುಗುವುದಿಲ್ಲ. ಆದರೆ ನಿನ್ನನ್ನು ಕಷ್ಟಕ್ಕೀಡು ಮಾಡಲು ಆಗುವುದಿಲ್ಲ. ನನಗೆ ಅವಳು ಬೇಕು. ಇನ್ನು ಉಳಿದ ಕಾಲ ನಾನು ಅವಳ ಜೊತೆ ಇಲ್ಲಿ ಇರುತ್ತೇನೆ. ನಿನ್ನ ಬಳಿ ನನಗೆ ಯಾವ ಗೊಣಗಾಟವೂ ಇಲ್ಲ. ಕೇಳಿದೆಯಾ? ನಿನಗೆ ಒಳ್ಳೆಯದೇ ಆಗುತ್ತದೆ. ಈ ಮನೆಯನ್ನು ಯಾರಿಗೂ ಮಾರಬಾರದು. ಯಾವಾಗಲಾದರೂ ನಿನಗೆ ದುಃಖವಾದರೆ ಇಲ್ಲಿಗೆ ಓಡಿಬಾ. ನಾವು ಇಲ್ಲಿ ನಿನಗಾಗಿ ಕಾಯುತ್ತಿರುತ್ತೇವೆ. ಇದ್ದಕ್ಕಿದ್ದಂತೆ ಅಮ್ಮ ಬಂದು ಹಣೆಗೆ ಒಂದು ಮುತ್ತಿಟ್ಟಂತೆ ಭಾಸವಾಯಿತು. ಆಘಾತದಲ್ಲಿ ಎದ್ದೆ. ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಆದರೆ ಹಣೆಯಲ್ಲಿನ ಒದ್ದೆ ಇನ್ನೂ ಇತ್ತು. ಅಪ್ಪನ ಕೋಣೆಗೆ ಓಡಿದೆ. ಆಗಲೇ ಅಪ್ಪ ಹೋಗಿದ್ದರು. ಎಂದಿಗೂ ಹಿಂತಿರುಗದ ಒಂದು ಲೋಕಕ್ಕೆ.
ಫಾತಿಮಾ ಸಂಸ್ಕಾರಕ್ಕೆ ಬರಲಿಲ್ಲ. ಬ್ಯುಸಿ ಎಂದಳು. ಮನೆಯನ್ನು ಮಾರುವ ವಿಷಯವನ್ನು ಕೇಳಲು ಮರೆಯಲಿಲ್ಲ. ಅವಳ ಪಾಲನ್ನು ನಾನು ಖರೀದಿಸಿದೆ. ಹಿಂತಿರುಗಿ ಹಾರುವಾಗ ಮನಸ್ಸಿನಲ್ಲಿ ನಿರ್ಧರಿಸಿದೆ, ವರ್ಷಕ್ಕೊಮ್ಮೆ ನಾನು ಬರುತ್ತೇನೆ. ನನ್ನ ಅಪ್ಪ ಅಮ್ಮ ಇಲ್ಲಿಯೇ ಇದ್ದಾರೆ, ನನ್ನನ್ನು ಕಾಯುತ್ತಿದ್ದಾರೆ. ಅವರು ಜೀವಂತವಾಗಿದ್ದಾಗ ಅವರಿಗೆ ಬೇಕಾದುದನ್ನು ಮಾಡಿಕೊಡಲಿಲ್ಲ. ಆ ತಪ್ಪಿನ ಭಾವನೆ ಮನಸ್ಸಿನಲ್ಲಿ ಆರದೆ ಉರಿಯುತ್ತಿದೆ. ಹೆಚ್ಚು ಗಳಿಸಿದೆ, ಆದರೆ ಸಂಬಂಧಗಳನ್ನು ಅರಿತಿಲ್ಲ. ಇಂದು ನಾನು ಅನಾಥನಂತೆ. ಪೋಷಕರನ್ನು ಪ್ರೀತಿಸಿ, ಅವರಿಗೆ ಬೇಕಾದುದನ್ನು ಮಾಡಿಕೊಡಿ.